ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ನ ನೀವು 19ರಿಂದ 23ವರೆಗೂ ಮೇಂಟೈನ್ ಮಾಡಿದಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಜಾಸ್ತಿ ಆಗುವ ಪ್ರಭಾವಗಳಿರ್ತವೆ. ಸೊ ಜಾಗಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಪರ್ಸನಲ್ ಟ್ರೈನರ್ ಜೊತೆ ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಇದೆಲ್ಲ ಮಾಡಿದಾಗ ನಿಮ್ಮ ಬಾಡಿ ವೆಯ್ಟ್ ಕಂಟ್ರೋಲ್ ಇರುತ್ತೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪಣೀಂದ್ರ ಸುದರ್ಶನ್ ಅಂತ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ನೀ ಸರ್ಜನ್ ಅಟ್ ಸಂಪ್ರದಾ ಹಾಸ್ಪಿಟಲ್. ಇವತ್ತು ನಮ್ಮ ಟಾಪಿಕ್ ಬಂದ್ಬಿಟ್ಟು ಬಾಡಿ ವೆಯ್ಟ್ನ ಪ್ರಭಾವ ಬೋನ್ ಹೆಲ್ತ್ ಮೇಲೆ ಹೇಗಿರುತ್ತೆ ಅಂತ. ಸೊ ಬಾಡಿ ವೆಯ್ಟ್ ಅಂದರೆ ನಿಮ್ಮ ದೇಹದ ತೂಕ. ಸೊ ಅದು ಕರೆಕ್ಟಾ, ಜಾಸ್ತಿನಾ, ಕಡಿಮೆನಾ ಅಂತ ನೋಡೋಕ್ಕೆ ನಾವು BMI ಅಂತ ಯೂಸ್ ಮಾಡ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ನಿಮ್ಮ ಹೈಟ್, ನಿಮ್ಮ ವೆಯ್ಟ್ನ ಯೂಸ್ ಮಾಡಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾರ್ಮಲ್ ಆಗಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಆದಷ್ಟು ನಾವು 18.5 ಇಂದ 22.9 ವರೆಗೂ ನಾರ್ಮಲ್ BMI ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಹೈಟ್ಗೆ ನಿಮ್ಮ ತೂಕ ಕರೆಕ್ಟ್ ಆಗಿದೆ ಅಂತ. ಬಟ್ 23ಕ್ಕಿಂತ ಜಾಸ್ತಿ ಇದ್ದಾಗ ನಾವು ಅದನ್ನ ಓವರ್ ವೆಯ್ಟ್ ಅಂತ ಹೇಳ್ತೀವಿ. ಬಟ್ 25ಕ್ಕಿಂತ ಜಾಸ್ತಿ ಇದ್ದಾಗ ಅವನ್ನ ಒಬೆಸಿಟಿ ಅಂತ ಹೇಳ್ತೀವಿ. ಇದು ತುಂಬಾ ಮುಖ್ಯವಾಗಿ ನಮಗೆ ಮ್ಯಾಟರ್ ಆಗುತ್ತೆ. ಏಕೆಂದ್ರೆ ನಮ್ಮ ಬಾಡಿ ತೂಕ ಜಾಸ್ತಿ ಇದ್ದಷ್ಟು ಅದರಿಂದ ಸರ್ಟೇನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಬಾಡಿಲಿ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಲೆಪ್ಟಿನ್ ಅನ್ನೋ ಒಂದು ಹಾರ್ಮೋನು ತುಂಬಾ ಜಾಸ್ತಿಯಾಗಿ ರಿಲೀಸ್ ಆದಾಗ ಅದರಿಂದ ಬಾಡಿಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಆ ಇನ್ಫ್ಲಮೇಷನ್ ಇಂದ ನಿಮ್ಮ ಮೂಳೆ ಡೆವಲಪ್ಮೆಂಟ್ ಇರ್ಬೋದು ಚಿಕ್ಕ ವಯಸ್ಸಲ್ಲಿ, ಇಲ್ಲ ದೊಡ್ಡವರಲ್ಲಿ ಆಸ್ಟಿಯೋಪೋರೋಸಿಸ್ ಇರ್ಬೋದು, ಅದಕ್ಕೆಲ್ಲ ತುಂಬಾ ಕಾರಣವಾಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಅಡಿಪೋಸೈಟ್ಸ್, ಅಂದ್ರೆ ಜಾಸ್ತಿ ತೂಕ ಇರೋರಲ್ಲಿ ಆ ಫ್ಯಾಟ್ ಸೆಲ್ಸ್ ಅಂತ ಹೇಳ್ತೀವಲ್ಲ, ಆ ಸೆಲ್ಸ್ ಇಂದ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅಂದ್ರೆ ಒಳಗಡೆ ಊನ ತರ ಆಗೋದು. ಅದರಿಂದ ಏನಾಗುತ್ತೆ, ನಿಮ್ಮ ನಾರ್ಮಲ್ ಇನ್ಫ್ಲಮೇಷನ್ ಜಾಸ್ತಿ ಆಗಿ ನಾರ್ಮಲ್ ಆಗಿ ಈಗ ಗ್ಲೂಕೋಸ್ ಟಾಲರೆನ್ಸ್ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಜಾಸ್ತಿ ಆಗುವ ಪ್ರಭಾವಗಳಿರ್ತವೆ. ಸೊ ಇದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಆದಷ್ಟು ಆಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ. ಸೊ ಜಾಗಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಪರ್ಸನಲ್ ಟ್ರೈನರ್ ಜೊತೆ ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಇದೆಲ್ಲ ಮಾಡಿದಾಗ ನಿಮ್ಮ ಬಾಡಿ ವೆಯ್ಟ್ ಕಂಟ್ರೋಲ್ ಇರುತ್ತೆ. ಈಗ ತುಂಬಾ ಸಣ್ಣ ಇದ್ದೀನಿ ಅದರಿಂದ ಏನು ತೊಂದರೆ ಆಗತ್ತಾ? ಡೆಫಿನೆಟ್ಲಿ. ತುಂಬಾ ಸಣ್ಣ ಇದ್ದಾಗ ಏನಾಗುತ್ತೆ, ನಿಮ್ಮ ಬೋನ್ ಮಾಸ್ ಅಂತ ಹೇಳ್ತೀವಿ, ಅದು ತುಂಬಾ ಕಡಿಮೆ ಆಗುತ್ತೆ. ಸೊ ತುಂಬಾ ಕಡಿಮೆ ಇದ್ದಾಗ ನೀವು ಬಿದ್ದರೆ ಮೂಳೆ ಮುರಿಯುವ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇರುತ್ತೆ. ಅಂಥವ್ರನ್ನ ಡೆಫಿನೆಟ್ಲಿ ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಮಾಂಸಖಂಡಕ್ಕೆ ಶಕ್ತಿ ಬರುವಂತ ಎಕ್ಸರ್ಸೈಸಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ನ ನೀವು 19ರಿಂದ 23ವರೆಗೂ ಮೇಂಟೈನ್ ಮಾಡಿದಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಆದಾಗ ನಾವು ಆದಷ್ಟು ಈಗ ದೊಡ್ಡ ಸರ್ಜರಿ, ಈಗ ನೀ ರೀಪ್ಲೇಸ್ಮೆಂಟ್ ಇಲ್ಲ ಹಿಪ್ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದ್ರು ಏನ್ ಹೇಳ್ತೀವಿ, ಆದಷ್ಟು ನಿಮ್ಮ BMIನ ಕಡಿಮೆ ಮಾಡಿ ಅಂತ ಹೇಳಿರ್ತಾರೆ ನಿಮ್ಮ ಸರ್ಜನ್. ಯಾಕೆ ಅಂದ್ರೆ ಜಾಸ್ತಿ BMI ಇದ್ದಾಗ ಈಗ ವೂಂಡ್ ಹೀಲಿಂಗ್ ಅಂತ ಹೇಳ್ತೀವಿ, ಬೇಗ ವಾಸಿ ಆಗೋದು ಅದೆಲ್ಲ ತುಂಬಾ ಡಿಲೇ ಆಗುತ್ತೆ. ಆಮೇಲೆ ವೆಯ್ಟ್ ಬೇರಿಂಗ್ ಬೋನ್ಸ್ ಅಂತೀವಿ, ನಿಮ್ಮ ತೂಕ ಜಾಸ್ತಿ ಇದ್ದಾಗ ನಡಿಬೇಕಾದ್ರೆ ನಿಮ್ಮ ಹಿಪ್ ಜಾಯಿಂಟ್ ಮೇಲೆ, ನೀ ಜಾಯಿಂಟ್ ಮೇಲೆ, ಆಂಕಲ್ ಜಾಯಿಂಟ್ ಮೇಲೆ ತುಂಬಾ ತೂಕ ಆದ್ರೆ ವೇರ್ ಅಂಡ್ ಟೇರ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ವೇರ್ ಅಂಡ್ ಟೇರ್ ಜಾಸ್ತಿ ಆದಾಗ ಆರ್ಥರೈಟಿಸ್ ಅಂತ ಏನ್ ಹೇಳ್ತೀವಲ್ಲ, ಅದು ಇನ್ನೂ ಜಾಸ್ತಿ ಬೇಗ ಪ್ರೋಗ್ರೆಸ್ ಆಗುತ್ತೆ. ಸೊ ನೀವು ಬಾಡಿ ತೂಕ ತುಂಬಾ ಜಾಸ್ತಿ ಇದ್ರೆ ಕಡಿಮೆ ಮಾಡ್ಕೊಂಡು ನಿಮ್ಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಬಾಡಿ ತೂಕ ತುಂಬಾ ಕಡಿಮೆ ಇತ್ತು ಅಂದ್ರೆ, ಈಗ ನಿಮ್ಮ BMI 19ಕ್ಕಿಂತ ತುಂಬಾ ಕಡಿಮೆ ಅಂತ ಹೇಳಿದ್ರೆ ನೀವು ಸ್ಟ್ರೆಂಥನಿಂಗ್ ಮಾಡಿ, ಕಂಡೀಷನಿಂಗ್ ಮಾಡಿ ನಿಮ್ಮ BMI 19ರಿಂದ 23 ತಂದ್ರೆ ನಿಮ್ಗೆ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ. ಬಾಡಿ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಬಾಡಿ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ನೀವು ಫಸ್ಟ್ ನೀವು ತಗೊಳ್ಳೋ ಡಯಟ್ ಇಂದ, ನಿಮ್ಮ ಲೈಫ್ ಸ್ಟೈಲ್ ಇಂದ, ನೀವೇನಾದ್ರೂ ಮಾತ್ರೆಗಳು ತಗೊಳ್ತಾ ಇದ್ರೆ ಅದನ್ನೆಲ್ಲ ನೋಡಿ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ, ನೀವು ಕೆಲಸ ಮಾಡ್ತಿರೋ ರೀತಿ, ನೀವು ಕೂರೋ ರೀತಿ, ನೀವು ಎಷ್ಟೊತ್ತು ಒಂದೇ ಜಾಗದಲ್ಲಿ ಕೂತಿರ್ತೀರಾ, ಎಷ್ಟೊತ್ತು ನೀವು ಜಾಸ್ತಿ ನಡೀತೀರಾ, ಆಮೇಲೆ ನೀವು ತಿನ್ನೋ ಪದಾರ್ಥವೇನು, ನೀವು ಜಾಸ್ತಿ ಮನೇಲಿ ಮಾಡಿರೋ ತಿಂಡಿ ತಿಂತೀರಾ, ಇಲ್ಲಾಂದ್ರೆ ಆಚೆಯಿಂದ ತಗೊಂಡು ತಿಂತೀರಾ, ಇಲ್ಲಾಂದ್ರೆ ನೀವು ಸ್ಮೋಕಿಂಗ್ ಮಾಡ್ತೀರಾ, ಆಲ್ಕೋಹಾಲ್ ಕುಡಿತೀರಾ, ಇದನ್ನೆಲ್ಲ ಅಸೆಸ್ ಮಾಡಿ ನಿಮ್ಗೆ ಲೈಫಲ್ಲಿ ಸ್ಟ್ರೆಸ್ ಇದೆಯಾ ಅಂತ ನೋಡಿ. ಸೊ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತಾರೆ. ಅದನ್ನ ಅಸೆಸ್ ಮಾಡ್ಕೊಂಡು ನಿಮ್ಗೆ ಯಾವ ಕಾರಣದಿಂದ ಈ ತರ ಆಗಿದೆ, ಇಲ್ಲಾಂದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಕುಟುಂಬದಲ್ಲಿ ಯಾರಿಗಾರು ಜಾಸ್ತಿ ತೂಕ ಇದೆಯಾ, ಇದನ್ನೆಲ್ಲ ನೋಡಿಕೊಂಡು ಅಕಾರ್ಡಿಂಗ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಪ್ಲಾನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ, ಅಂದ್ರೆ ನಾವು ನಮ್ಮ ಕೈಯಾರೆ ಬದಲಾವಣೆ ಮಾಡೋ ಅಂತ ಫ್ಯಾಕ್ಟರ್ಸ್ ಏನಿರುತ್ತೋ ಅದನ್ನ ಟ್ರೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸ್ಮೋಕಿಂಗ್ ಮಾಡ್ತಾರೆ, ಇಲ್ಲಾಂದ್ರೆ ಜಾಸ್ತಿ ಕುಡಿತಾರೆ, ಅಂಥವ್ರಿಗೆ ನಾವು ರಿಯಶ್ಯೂರ್ ಮಾಡಿ ಅವ್ರಿಗೆ ಥೆರಪಿ ಕೊಡ್ತೀವಿ.
ಆ ಕುಡಿಯೋ ಕಾರಣವನ್ನು ತಿಳಿದುಕೊಂಡು ಅದರಿಂದ ಡಿಸೆನ್ಸಿಟೈಸೇಷನ್ ಮಾಡ್ಕೊಂಡು ಬರ್ತೇವೆ. ಆಕ್ಟಿವ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಜಾಸ್ತಿ ತೂಕ ಇರೋರಿಗೆ ವಾಕಿಂಗ್ ಇರ್ಬೋದು, ಬ್ರಿಸ್ಕ್ ವಾಕಿಂಗ್ ಅಂತ ಹೇಳ್ತೀವಿ, ನಿಧಾನವಾಗಿ ನಡೆದು. ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ ಹಲವಾರು, ಅದು ನಿಮ್ಮ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಅದನ್ನು ತಗೊಬೇಕಾಗತ್ತೆ. ಬಟ್ ಒಂದು ನೀವೇನು ಅರ್ಥ ಮಾಡ್ಕೊಬೇಕು ಅಂದ್ರೆ, ಇದು ಯಾವುದು ಅಕ್ಯೂಟ್ ಪ್ರಾಸೆಸ್ ಅಲ್ಲ, ಇದು ಟೈಮ್ ತಗೊಳುತ್ತೆ. ನೀವು, ನಿಮ್ಮ ಡಾಕ್ಟರು ಮತ್ತೆ ಆ ಟೀಮು ಎಲ್ಲರೂ ಒಟ್ಟಿಗೆ ಪ್ರಯತ್ನ ಪಟ್ಟರೆ ಅದರಿಂದ ನೀವು ಆಚೆ ಬಂದು ಒಳ್ಳೆ BMI ಮತ್ತೆ ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಿಮಗೆ ತುಂಬಾ ಪ್ರಯೋಜನ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಪೇಷಂಟ್ ಇದ್ರು, ಅವರಲ್ಲಿ ತುಂಬಾ ವೆಯ್ಟ್ ಇತ್ತು, 120 ಕಿಲೋಗ್ರಾಮ್ ಇದ್ರು. ಅವರು ಹಲವಾರು ಸರ್ಜರಿ ಮಾಡಿಸಿದ್ರು, ತೂಕ ಕಡಿಮೆ ಆಗ್ತಾ ಇರಲಿಲ್ಲ ಅಂತ. ಸರ್ಜರಿ ಮಾಡಿಸಿ ಅವರ BMI ಆಲ್ಮೋಸ್ಟ್ ನಾರ್ಮಲ್ಗೆ ಬಂತು. ಡಯಾಬಿಟಿಸ್ ಇತ್ತು, ಥೈರಾಯ್ಡ್ ಇತ್ತು, ಈಗ ಆ ಡಯಾಬಿಟಿಸ್ ಆಲ್ಮೋಸ್ಟ್ ನಾರ್ಮಲ್ಸಿಗೆ ಬಂದಿದೆ. ಮಾತ್ರೆ ತಗೊಂತಾ ಇದ್ರು, ಅದರಿಂದ ಈಗ ಡಯಟ್ ಮ್ಯಾನೇಜ್ಮೆಂಟ್ ಇಂದಾನೆ ಕಡಿಮೆ ಆಗಿದೆ. ಸೊ ನೀವು ಯಾರು ಸರ್ಜರಿ ಮಾಡಿಸಿ ಅಂತ ಸಲಹೆ ಕೊಡ್ತಿಲ್ಲ, ಬಟ್ ನಿಮ್ಮ ತೂಕ ಕಡಿಮೆ ಮಾಡಿದಷ್ಟು ಅದರಿಂದ ತುಂಬಾವಾದ ಹಲವಾರು ಬೆನಿಫಿಟ್ಸ್ ಇರುತ್ತೆ. ಸೊ ಆದಷ್ಟು ನಿಮ್ಮ ತೂಕನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ತುಂಬಾ ಕಡಿಮೆ ಇರೋರು ಆದಷ್ಟು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ನಾರ್ಮಲ್ BMI ವರೆಗೂ ಬರುವಂತೆ ಸಹಾಯ ಕೋರಿ. ಅದರಿಂದ ಏನೇ ತೊಂದರೆ ಆದರೂ ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ನ ಭೇಟಿ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.